ಹೆಸರು ರೂಪಾಂತರ ರೆಡ್ಡಿ. ನಾನು ಬಳ್ಳಾರಿಯಿಂದ ಬಂದಿದ್ದೇನೆ. ನಾನು ದಾವಣಗೆರೆಯಲ್ಲಿ ನಡೆದಿರುವ ತೋಡ ಸ್ಕೂಲ್ಗೆ ಅಟೆಂಡ್ ಆಗಿದ್ದೆ. ಅಲ್ಲಿ ತುಂಬ ನನ್ನ ಲೈಫ್ ಚೇಂಜ್ ಆಗಿದೆ. ನಾನು ಲಾಸ್ಟ್ ಇಯರ್ ಹಾನಗಲ್ನಲ್ಲಿ ನಡೆದಿರುವಾಗೂ ಅಟೆಂಡ್ ಆಗಿದ್ದೆ. ಮತ್ತು ಇದು ಸೆಕೆಂಡ್ ಟೈಮ್ ದಾವಣಗೆರೆಯಲ್ಲಿ ನಡೀತು, ಅಲ್ಲಿ ಕೂಡ ಅಟೆಂಡ್ ಆಗಿದ್ದೆ. ದೇವ್ರ ಕೃಪೆಯಿಂದ ದೇವರು ಬರೋಕ್ಕೂ ತುಂಬ ಸಹಾಯ ಮಾಡಿಕೊಟ್ರು. ಇಲ್ಲಿ ಬಂದು ಮ್ಯೂಸಿಕ್ ಜೊತೆಗೆ ದೇವರಲ್ಲಿ ಇನ್ನೂ ಚೆನ್ನಾಗಿ ಕಲಿಯೋದಕ್ಕೂ, ನಾವು ದೇವರಲ್ಲಿ ಇನ್ನೂ ಬೆಳೆಯೋದಕ್ಕೂ ದೇವರು ಕೃಪೆಯನ್ನು ಕೊಟ್ಟರು. ಹಾಗೂ ದೇವರ ವಾಕ್ಯ ಮುಖಾಂತರ ಎಷ್ಟೋ ವಿಷಯದ ಬಗ್ಗೆ ನನ್ನ ಹತ್ರ ದೇವರು ಮಾತಾಡಿದರು. ಹಾಗೂ ಈ ಸಾರಿ ನಾನು ನಮ್ಮ ನವೀನ್ ಸರ್ ಹತ್ರ ಭಾಳ ಶೇರ್ ಮಾಡಬೇಕು, ಅವರ ಜೊತೆ ಮಾತಾಡ್ಬೇಕಂತ ಅಂದ್ಕೊಂಡಿದ್ದೆ. ಆದರೆ ಬಟ್ ಟೈಮ್ ಯಾಕೋ ಸಿಗ್ತಿದ್ದಿಲ್ಲ ಅವ್ರಿಗೆ. ಹಾಗೆ ನಾನು ಅವ್ರ ಜೊತೆ ಏನು ಮಾತಾಡ್ಬೇಕು ಅನ್ನೋದೆಲ್ಲ ದೇವರು ವಾಕ್ಯ ಮುಖಾಂತರ ಡಿವೋಷನ್ ಮಾತಾಡ್ತಿದ್ರು. ಅಲ್ಲಿ ತುಂಬ ಸಂತೋಷವಾಗ್ತಿತ್ತು. ನಾನು ಲಾಸ್ಟ್ ಟೈಮ್ ಹಾನಗಲಲ್ಲಿ ಅಟೆಂಡ್ ಆದಾಗ ನನ್ನ ಜೀವನ ಬೇರೆ ರೀತಿಯಾಗಿತ್ತು. ಆದರೆ ಆ ಸ್ಕೂಲ್ ಆದಮೇಲೆ ನನ್ನ ಜೀವನ ತುಂಬ ಬದಲಾವಣೆ ಆಯಿತು. ಹಾಗೂ ಮತ್ತೆ ಸೆಕೆಂಡ್ ಟೈಮ್ ಬರೋಕ್ಕೂ ದೇವರು ಕೃಪೆಯನ್ನು ಕೊಟ್ಟರು. ಇಲ್ಲಿ ಈ ಸಾರಿ ಕೂಡ ನಾನು ತುಂಬ ದೇವ್ರ ಬಗ್ಗೆ ಕಲಿತೆ. ಹಾಗೂ ಮ್ಯೂಸಿಕ್ ಒಂದೇ ಅಲ್ಲದೆ ಆತ್ಮಿಕವಾಗಿ ತುಂಬ ಅಂದರೆ ತುಂಬ ನನಗೆ ಎಷ್ಟೋ ಸಹಾಯಕ ಆಯಿತು ಈ ಸ್ಕೂಲು. ಲಾಸ್ಟ್ ಡೇ 11th ಡೇ ಒಂದು 8 hours ಪ್ರೇಯರ್ ನಡೀತು. ಅದು ತುಂಬ ಅದ್ಭುತವಾಗಿ ದೇವರು ನಡೆಸ್ಕೊಟ್ರು. ಅದರಲ್ಲಿ ಅನೇಕ ಆಶೀರ್ವಾದ ಹೊಂದೋದಕ್ಕೂ ದೇವರು ಕೃಪೆಯನ್ನು ಕೊಟ್ಟರು. ಹಾಗೂ ನೂತನವಾಗಿ ದೇವರು ಅಭಿಷೇಕ ಕೊಟ್ಟು ಆಶೀರ್ವದಿಸಿ ಇನ್ನೂ ದೇವರಲ್ಲಿ ಹೆಚ್ಚಾಗಿ ದೇವರನ್ನ ಆರಾಧನೆ ಮಾಡೋದಕ್ಕೆ ಶಕ್ತಿ, ಬಲ, ಧೈರ್ಯವನ್ನು ದೇವರು ತುಂಬಿಸಿಕೊಟ್ರು. ಹಾಗೂ ಇನ್ನು ಸ್ಕೂಲ್ ಬಗ್ಗೆ ಹೇಳೋದಂದ್ರೆ, ಸ್ಕೂಲಲ್ಲಿ ಲಾಸ್ಟ್ ಟೈಮ್ 2-3 ಸ್ಟಾಫ್ ಇದ್ರು. ಆದರೆ ಈ ಸಲ ಒಂದು 5-6 ಮೆಂಬರ್ಸ್ ಸ್ಟಾಫ್ ಇದ್ರು. ಗಿಟಾರ್ಗೆ ಸಪ್ರೇಟ್ ಸರ್ ಇದ್ರು, ಜೋಸ್ಫ ಸರ್, ಹಾಗೂ ಪ್ಯಾಡ್ಗೆ ಕಾಲೇಬ್ ಸರ್, ಹಾಗೂ ಕೀಬೋರ್ಡ್ಗೆ ಅಂತೂ ನವೀನ್ ಸರ್ ಜೊತೆಗೆ ಹೊಸದಾಗಿ JL ಸಾರ್ಗಳು ಬಂದಿದ್ದಾರೆ. ಹಾಗೂ ಎಷ್ಟೋ ಅದ್ಭುತವಾಗಿ ಅವರು ಫಾರ್ಮುಲಾಸ್ ಆಗಲಿ, ಅವ್ರ ಟೀಚಿಂಗ್ ಸ್ಕಿಲ್ಸ್ ಆಗಲಿ, ಇದು ತುಂಬ ನಮ್ಮ ಜೊತೆಗೆ ಇನ್ನೂ ಬಂದ ನಮ್ಮ ಫ್ರೆಂಡ್ಸ್ ಕೂಡ ಅವರೆಷ್ಟೋ ಕೇರ್ ಮಾಡಿ ಹೇಳ್ಕೊಡೋದನ್ನು ನಾನು ಹತ್ರದಿಂದ ನೋಡಿದೆ. ಊಟದ ಬಗ್ಗೆ ಹೇಳೋದಾದ್ರೆ ಭಾಳ ಅದ್ಭುತವಾಗಿ ಮಾಡಿಕೊಟ್ಟಿದ್ರು. ಒಂದೊಂದು ದಿನ ಒಂದೊಂದು ಸ್ಪೆಷಲ್ ಐಟಮ್ ಎಲ್ಲ ಮಾಡಿಕೊಟ್ರು. ಹಾಗೂ ಸ್ಪೆಷಲ್ ಏನಂದ್ರೆ 2 ದಿನಕ್ಕೊಂದ್ಸರಿ ಯಾರೊಂದು ಬರ್ತಿತ್ತು, ಕೇಕ್ ಕೂಡ ಕೊಡ್ತಿದ್ರು. ಅದೊಂದು ತುಂಬ ಖುಷಿ ಆಯಿತು. ದೇವರಲ್ಲಿ ಅನೇಕ ಎನ್ಕೌಂಟರ್ಸ್ ಆದವು. ಅದು ವ್ಯಕ್ತಪಡಿಸೋಕೆ ಆಗೋದಿಲ್ಲ. ಆದರೆ ದೇವರು ಎಲ್ಲ ನಿಮ್ಮ ಆಲೋಚನೆ ಅಲ್ಲ, ನಮ್ಮ ಉದ್ದೇಶ ಅಲ್ಲ, ನಮ್ಮ ತಲಾಂತ ಅಲ್ಲ, ಎಲ್ಲವೂ ದೇವರ ಕೃಪೆ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ನನ್ನ ಚಿಕ್ಕ ಸಾಕ್ಷಿಯನ್ನು 2 ಮಾತಲ್ಲಿ ಮುಗಿಸ್ತೇನೆ.